ಬಿಜೆಪಿಯವರು ಫ್ರೀಡಂ ಪಾರ್ಕ್ನಲ್ಲಿ 24 ಗಂಟೆಗಳ ಕಾಲ ನಿರಂತರವಾಗಿ ಹೋರಾಟ ಮಾಡ್ತಾರಂತೆ ಬೆಲೆ ಏರಿಕೆ ಕಂಡು. ನಾವು ಬಿಜೆಪಿಯವರ ಈ ಹೋರಾಟವನ್ನು ತಡವಾದರೂ ಅಟ್ಲೀಸ್ಟ್ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಶುಭಾಶಯವನ್ನು ಹೇಳ್ತೀನಿ. ಯಾಕಂತಂದರೆ ಕೇಂದ್ರ ಸರ್ಕಾರದಿಂದ ಎಷ್ಟೊಂದು ಬೆಲೆ ಏರಿಕೆ ಆಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಗೆ ಆಗಿದೆ, ಗ್ಯಾಸ್ ಬೆಲೆ ಹೆಚ್ಚಿಗೆ ಆಗಿದೆ, ಗೊಬ್ಬರ ಬೆಲೆ ಹೆಚ್ಚಿಗೆ ಆಗಿದೆ, ಬಂಗಾರ ಎಷ್ಟಿತ್ತು ಬಂಗಾರದ ಬೆಲೆ ಹೆಚ್ಚಿಗೆ ಆಗಿದೆ, ಪ್ರತಿಯೊಂದು ದಿನಸಿ ಸಾಮಾನದ ಬೆಲೆ ಹೆಚ್ಚಿಗೆ ಆಗಿದೆ. ಇದ್ರ ವಿರುದ್ಧ ಅವರು ಮೊದಲು ಹೋರಾಟ ಮಾಡಲಿ. ಏನು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಏನು ಮಾಡೋರು? ಏನು ರೈತ ವಿರೋಧಿಗಳ ಇವರು? 4 ರೂಪಾಯಿ ಹೆಚ್ಚು ಮಾಡಿದ್ರೆ ಏನು ಸರ್ಕಾರ 4 ರೂಪಾಯಿ ತೊಗೊಳ್ತಾ ಇದೆಯಾ ಹಾಲನ್ನು? ಇಲ್ವಲ್ಲ. 4 ರೂಪಾಯಿ 1 ಲೀಟ್ರ್ ಹಾಲಿಗೆ ಹೆಚ್ಚಿಗೆ ದರ ಮಾಡಿದರೆ ಅದು ನಾವು ರೈತರಿಗೆ ನೇರವಾಗಿ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ರೈತರ ಪರವಾದಂಥ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದಾಗ ಧ್ವನಿ ಎತ್ತಿಲ್ಲ ಕೇಂದ್ರದ ಸರ್ಕಾರ. ಹೌದು, ಇಷ್ಟು ಜನ ಎಂಪಿಗಳಿದ್ದಾರೆ, ಇಷ್ಟು ಘಟಾನುಘಟಿಗಳ ನಾಯಕರಿದ್ದಾರೆ. ಯಾರು ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ನಮಗೆ ಬಜೆಟ್ನಲ್ಲಿ ನಮಗೆ ಕಡಿಮೆ ಹಣ ಕೊಟ್ಟಿದ್ದಾರೆ, ನಮ್ಮ ಹಕ್ಕು ನಮ್ಮ ತೆರಿಗೆ ಅಂತ ಹೋರಾಟ ಮಾಡಿದ್ವಿ, ಅದರಲ್ಲೂ ಕೂಡ 1% ಕಡಿಮೆ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ತೆಗೆದುಕೊಂಡು ಬರೋದು ಬಿಟ್ಟು ಜನರ ದಾರಿಯನ್ನು ತಪ್ಪಿಸ್ಲಿಕ್ಕೆ ಹೆಚ್ಚಾಯಿತು ಅಂತಂದರೆ ಮತ್ತು ಹಾಗಾದರೆ ನಾವು ಕೇಳೋಕ್ಕೆ ಬಯಸ್ತೀವಿ ಅವ್ರನ್ನ. UPA ಗೌರ್ಮೆಂಟ್ ಇದ್ದಾಗ ಎಷ್ಟಿತ್ತು ಪೆಟ್ರೋಲ್ ಡೀಸೆಲು, ಈಗ ಎಷ್ಟಾಗಿದೆ? ಸಿಲಿಂಡ್ರ್ ಬೆಲೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೇಂದ್ರದಲ್ಲಿದ್ದಾಗ ಎಷ್ಟಿತ್ತು, ಈಗ ಎಷ್ಟಾಗಿದೆ? ಅಲ್ಲ, ನಾವು ಕೇಳಬೇಕಾಗತ್ತೆ. ಅವ್ರು ಮಾಡಿದಾರಂತೆ ನಾವು ಮಾಡ್ತಾ ಇಲ್ಲ. ಅವರ ಹಾಗೆ BJPಯವರ ಹಾಗೆ ಅವೈಜ್ಞಾನಿಕವಾಗಿ ನಾವು ಮಾಡ್ತಾ ಇದ್ವಿ. ನಾವು ರೈತರಿಗೆ ಅನುಕೂಲ ಮಾಡ್ತಾ ಇದ್ದೀವಿ.